ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಮ್ಮ ಸಂದೇಶವನ್ನು ತಿರುಗಿಸೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ ಏನನ್ನ ಹೇಳ್ತಾ ಇದೆ? ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಮತ್ತೊಂದು ಸಾರಿ ಗಮನಿಸೋಣ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನೇ ಕ್ರಿಯೆಗಳನ್ನು ಮಾಡಿದರೂ ಕೂಡ ಅದಕ್ಕೆ ಬಹಳ ಅರ್ಥ ಇದೆ. ಆತನು ದೋಣಿಯಲ್ಲಿ ಮಲಗ್ತಾನೆ, ಅಲ್ಲಿ ಕೂಡ ಒಂದು ಅರ್ಥ ಇದೆ. ಆತನು ವಾಕ್ಯವದಕ್ಕೆ ಓದುವುದಕ್ಕೆ ಎದ್ದು ನಿಲ್ಲುತ್ತಾನೆ, ಅದಕ್ಕೂ ಕೂಡ ಒಂದು ಅರ್ಥ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬೆಟ್ಟವನ್ನೇರಿ ಕೂತುಕೊಂಡನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂತುಕೊಂಡನು ಎನ್ನುವಂತ ಪದದ ವಿಚಾರವೇ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನು ವಾಕ್ಯವನ್ನ ಸಾರುವುದಕ್ಕೆ ಪರ್ವತದ ಮೇಲೆ ಹೋಗಿ ಬೆಟ್ಟವನ್ನೇರಿ ಆತನು ಕೂತುಕೊಂಡನು ಎನ್ನುವಂತ ಒಂದು ಶಬ್ದ ನಾವು ಯಹೂದ್ಯ ಒಂದು ಸಂಸ್ಕೃತಿಯಲ್ಲಿ ನೋಡುವಾಗ ಕೂತುಕೊಂಡೇ ಅವರು ಸುವಾರ್ತೆಯನ್ನ ಅಥವಾ ಬೋಧನೆಯನ್ನ ಮಾಡುವವನಾಗಿದೆ. ಕೂತುಕೊಂಡು ಮಾತಾಡುವವನು, ಬೋಧನೆಯನ್ನು ಮಾಡುವವನು ಆತನು ಉಪದೇಶಕನು, ಆತನು ಟೀಚರ್ ಎಂದು ಕರೀತಾರೆ. ಸೊ ಇಲ್ಲಿ ಕರ್ತನು ಎಲ್ಲರೂ ಬೆಟ್ಟದ ತುದಿಯವರೆಗೆ, ಬೆಟ್ಟದ ತುದಿಯಿಂದ ಕೆಳಗಿನವರೆಗೂ ಯಾರು ಕೂತಿದ್ದಾರೆ? ಜನರು ಕೂತಿದ್ದಾರೆ. ಈ ಜನರ ಕೂತಿ ಪರ್ವತ ಪ್ರಸಂಗ ಅನ್ನೋದು ಬಹಳ ಪ್ರಾಮುಖ್ಯವಾದ. ಎಲ್ಲರೂ ಕೂಡ ಈಗಲೂ ಕೂಡ ಸೇವಕರಾಗ್ಲಿ, ಅಪೊಸ್ತಲರಾಗ್ಲಿ, ಪ್ರವಾದಿಗಳಾಗ್ಲಿ, ಸುವಾರ್ತಿಕರಾಗ್ಲಿ, ಯಾರೇ ಆಗ್ಲಿ, ಎಲ್ಲರೂ ಕೂಡ ಹೇಳೋದೇನಂತಂದ್ರೆ, ನಿಮ್ಮ ಜೀವಿತ ನೀವು ಶುಭ್ರವಾಗಿ ದೇವರ ಚಿತ್ರದ ಪ್ರಕಾರವಾಗಿ ದೇವರ ಆಲೋಚನೆ ಪ್ರಕಾರ ನಡೀಬೇಕು ಅಂತಂದ್ರೆ ಮತ್ತಾಯನ ಸುವಾರ್ತೆ 5, 6, 7 ಓದ್ರಿ ಅಂತ ಅನ್ಕೊಂಡೆ. ಈ ಪ್ರಸಂಗವನ್ನ ಮಾಡುವುದಕ್ಕೆ ಕರ್ತನು ಪರ್ವತವನ್ನ ಏರಿ ಆ ಪರ್ವತದ ತುದಿಯಲ್ಲಿ ಆತನು ಕೂತುಕೊಳ್ಳುತ್ತಾನೆ. ಕೂತುಕೊಂಡ ನಂತರ ಆತನು ತನ್ನ ಪ್ರಸಂಗವನ್ನ ಪ್ರಾರಂಭಿಸುತ್ತಾನೆ. ಈ ಕೂತುಕೊಂಡನು ಎಂದು ನೋಡುವಾಗ ಒಂದು ಆತನು ಉಪದೇಶಕನು ಅಥವಾ ಟೀಚರ್ ಎಂದು ಕರೆಯಬಹುದು. ಅದೇ ರೀತಿಯಲ್ಲಿ ಈ ಕೂತುಕೊಂಡನೆಂದು ನೋಡುವಾಗ ಕೂತುಕೊಂಡೇ ಈ ರಾಜರುಗಳು ಆಳ್ವಿಕೆಯನ್ನ ನಡೆಸ್ತಾರೆ ಎಂದು ನಾವು ನೋಡ್ತೇವೆ. ಇಲ್ಲಿ ಕರ್ತನು ಆತನು ಜನರ ಮೇಲೆ, ಜನರ ಆತ್ಮ ಪ್ರಾಣ ಶರೀರದ ಮೇಲೆ, ಅವರ ಮನಸ್ಸಿನ ಆಲೋಚನೆಯ ಮೇಲೆ, ಅವರ ಒಂದು ದಿನಚರಿಯ ಮೇಲೆ ಆಳ್ವಿಕೆ ನಡೆಸುವುದಕ್ಕೋಸ್ಕರ ಆ ಬೆಟ್ಟದ ಮೇಲೆ ಕೂತುಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ಇನ್ನು ಬೇರೆ ಕಡೆ ಕೂಡ ಕರ್ತನು ಕೂತಿಕೊಂಡಂತ ನಿದರ್ಶನ ಎಲ್ಲಿ ಕೂತಿದ್ದಾನೋ ಆತನ ಆಳ್ವಿಕೆ ಇಳಿದು ಬಂದಿದೆ. ಹಲ್ಲೆಲೂಯಾ. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನೆಂದು ನಾವು ನೋಡ್ತಾರೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ, ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದದ್ರಿಂದ ಆತನ ದೋಣಿ ಹತ್ತಿ ಕೂತುಕೊಂಡನು. ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು ಎಂದು ನಾವು ನೋಡ್ತಾ ಇದ್ದೇವೆ. ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 2ರಿಂದ 3 ವಚನಗಳು, ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸುವ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮುಖ್ಯವಾದ ವ್ಯಕ್ತಿ ಬಂದು ಒಂದು ಚೇರಲ್ಲಿ ಕೂರ್ತಾನೆ ಅಂತಂದ್ರೆ ಆ ಒಂದು ಸ್ಥಳದಲ್ಲಿ ಆತನ ಆಳ್ವಿಕೆ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ಆಳುವುದಕ್ಕೆ ಬಂದನು ಅಂದರೆ ಆತನ ಯಜಮಾನನಾಗಿ ಅಲ್ಲ, ಆತನ ಯಜಮಾನನಾಗಿ ಅಂದ್ರೆ ಯಜಮಾನ ದಾಸರ ರೀತಿಯಲ್ಲ, ಒಬ್ಬ ಯಜಮಾನ ಓನರ್ ಯಾವ ರೀತಿಯಲ್ಲಿ ಸ್ಲೇವ್ ಅನ್ನು ನಡೆಸಿಕೊಳ್ತಾನೆ ಆ ರೀತಿಯಲ್ಲೆಲ್ಲ, ನಮ್ಮ ಒಳಗಡೆ ಇದ್ದು ಆತನ ಆಸೀನರೂಢನಾಗಿ ಬಂದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕೂತಿದ್ದಾನೋ, ಯೇಸು ಕ್ರಿಸ್ತನು ನಿಂತಿದ್ದಾನೋ, ಯೇಸು ಕ್ರಿಸ್ತನು ಆತನು ಮಲಗಿದ್ದಾನೋ ಅನ್ನೋದನ್ನ ನಾವು ಇವತ್ತಿನ ಪ್ರಶ್ನೆ ಮಾಡಬೇಕು.
ನಮ್ಮ ಜೀವಿತದಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನು ಮಲಗಿರುವುದಾದ್ರೆ ಆತನು ನಮ್ಮಿಂದ ನಂಬಿಕೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಅನೇಕ ಶೋಧನೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ದೇವರು ನಮ್ಮ ಜೊತೆ ಮಾತನಾಡ್ತಾ ಇಲ್ಲ. ಯಾಕೆಂತಂದ್ರೆ ಅನೇಕ ಶೋಧನೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಆ ಒಂದು ಶೋಧನೆಗಳ ಮಧ್ಯದಲ್ಲಿ, ಅಲೆಗಳ ಮಧ್ಯದಲ್ಲಿ ನಂಬಿಕೆಯನ್ನ ಪ್ರದರ್ಶಿಸಲು ಬೇಕುದನ್ನ ಕರ್ತನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ನಂಬಿಕೆ, ನಮ್ಮ ಸುತ್ತಲೂ ಅಲೆಗಳಿರುವಾಗ ನಮ್ಮ ನಂಬಿಕೆ ಇದೆಯಾ? ಯಾವ ರೀತಿಯಲ್ಲಿ ಶಿಷ್ಯರು ಯೇಸುವನ್ನ ಬಂದು ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನ ಕಾಪಾಡೋದಕ್ಕೆ ನೀನು ಗೊಡವೆ ಇಲ್ವಾ, ನಿಮಗೆ ಯಾವ ಟೆನ್ಷನ್ ಇಲ್ವಾ, ಚಿಂತೆ ಇಲ್ವಾ ಅಂತ ಅನ್ಕೊಂಡು ಕೇಳಿದರೋ, ಆ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡ್ತಿದ್ದವೋ, ಅಥವಾ ನನಗೆ ಅಲೆಗಳ ಸುತ್ತ ಇದ್ರೂ ಪರವಾಗಿಲ್ಲ, ನಾನು ಹೋರಾಡಿ ಜಯಿಸುತ್ತೇನೆ ಎನ್ನುವಂತ ನಂಬಿಕೆ ನಮ್ಮಲ್ಲಿದೆಯೋ? ಹಲ್ಲೆಲೂಯಾ. ಎರಡರಾಗಿ ನೋಡುವಾಗ ಯೇಸು ಕ್ರಿಸ್ತನು ವಾಕ್ಯವನ್ನು ಓದುವುದಕ್ಕೆ ಎದ್ದು ನಿಂತಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಯಾಕೆ ವಾಕ್ಯವನ್ನು ಓದೋದಕ್ಕೆ ಎದ್ದು ನಿಂತನೆ ನೋಡುವಾಗ ಆಲಯದಲ್ಲಿ ಏನ್ ನಡೀತಾ ಇತ್ತು? ವ್ಯಾಪಾರಗಳು ನಡೀತಾ ಇತ್ತು. ವಾಕ್ಯದ ಒಂದು ಪಾರಾಯಣ ಹೆಚ್ಚಾಗಿ ಪ್ರಾಮುಖ್ಯವಾಗಿ ಅಲ್ಲಿ ನಡೆದಿರುವುದರಿಂದ ಕರ್ತನಾದ ಯೇಸು ಆ ಪ್ರವಾದಿಯ ಗ್ರಂಥವನ್ನ ತೆಗೆದು ಆತನು ಓದಿದನೆ ಎಂದು ನಾವು ನೋಡ್ತೇವೆ. ನಮ್ಮ ಮನೆಯಲ್ಲಿ ಕೂಡ ವಾಕ್ಯವನ್ನ ಓದುವುದನ್ನ ಕಡಿಮೆ ಆಗಿದೆಯಾ? ಕರ್ತನಾದ ಯೇಸುವೆ ನಿಮಗೆ ವಾಕ್ಯವನ್ನು ಹೇಳುವುದಕ್ಕೆ ಮತ್ತೆ ನೆನಪಿಸಬೇಕಾ? ಸೇವಕರೇ ಬಂದು ಸತ್ಯವೇದ ಓದರಿಂದ ಅನ್ಕೊಂಡು ನೆನಪಿಸುವ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಇದೆಯಾ? ಆ ಸ್ಥಿತಿಯಲ್ಲಿ ನಮ್ಮ ಮನೆ ಇದೆಯಾ? ಆ ಸ್ಥಿತಿಯಲ್ಲಿ ನಮ್ಮ ಜೀವಿತ ಇದೆಯಾ? ಇವತ್ತಿನ ದಿವಸ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಆದ್ರೆ ಯಾರ ಮನೆಯಲ್ಲಿ ಯೇಸು ಬಂದು ಆತನು ಆಸೀನರೂಢನಾಗಿದ್ದಾನೋ, ಆತನು ಕುಳಿತಿದ್ದಾನೋ, ಆ ಮನೆಯಲ್ಲಿ ಯೇಸುವಿನ ಆಳ್ವಿಕೆ ಇದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ಸಮಾಧಾನ ಇರುತ್ತದೆ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ಸ್ವಸ್ಥತೆ ಇರುತ್ತದೆ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ನ್ಯಾಯ ಇರುತ್ತದೆ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ಸತ್ಯ ಇರುತ್ತದೆ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ಜೀವ ಇರುತ್ತದೆ. ಯೇಸುವಿನ ಆಳ್ವಿಕೆಯಲ್ಲಿ ಇರುತ್ತದೋ ಅಲ್ಲಿ ಆ ಸತ್ಯದ ಮಾರ್ಗದಲ್ಲಿ ನಡೆಯುವವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸತ್ಯವೇದದಲ್ಲಿ ಅನೇಕ ಕಡೆ ಯೇಸು ಕ್ರಿಸ್ತನು ಯಾವ ಸಿಂಹಾಸನದಲ್ಲಿ ಕೂರ್ತಾನೆ ಅನ್ನೋದನ್ನ ಕೊಡಲ್ಪಟ್ಟಿದೆ. ಕೀರ್ತನೆ 29ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಕೀರ್ತನೆ 29ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾ ಕಾಲವು ಅರಸನಾಗಿ ಕೂತಿರುವನು. ಹಲ್ಲೆಲೂಯಾ. ಆತನು ಯಾವುದರ ಮೇಲೆ ಆಸೀನನಾಗಿದ್ದಾನಂತೆ? ಪ್ರವಾಹಗಳ ಮೇಲೆ ಪ್ರಳಯದಲ್ಲಿ ಅದನ್ನು ಆಸೀನನಾಗಿದ್ದನು. ಅದನ್ನು ಸದಾ ಕಾಲನು ಏನಂತೆ? ಅರಸನಾಗ. ಆತನೊಬ್ಬನೇ ಅರಸರಿಂದ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಆತನು ಆ ಮರಣವನ್ನು ಹೊಂದುವ ಸಮಯದಲ್ಲೂ ಕೂಡ ಆತನ ಹೆಸರು ಏನಂತ ಬರಲಿಲ್ಲ? ಯೆಹೂದ್ಯರ ಅರಸನ. ಆತನ ಯೆಹೂದ್ಯರ ಅರಸನ ಮಾತ್ರ ಅಲ್ಲ, ಆತನು ಈ ಲೋಕದ ಸಮಸ್ತ ಅರಸನ ಮೇಲಿರುವಂತ ರಾಜನಾಗಿದ್ದಾರೆ. ಈ ಒಂದು ವೇಳೆ ಆತನು ಅರಸನಾಗಿರುವುದಾದ್ರೆ ಯೆಹೋವನು ತನ್ನ ಜನರಿಗೆ, ಅದು 11ನೇ ವಚನ, ಕೀರ್ತನೆ 29ನೇ ಅಧ್ಯಾಯ 11ನೇ ವಚನ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಹಲ್ಲೆಲೂಯಾ. ಆತನು ಎಲ್ಲಿ ಆತನ ಆಳ್ವಿಕೆ ನಡೆಸುತ್ತಾನೋ, ಸಿಂಹಾಸನದಲ್ಲಿ ಕುಳಿತು ಆತನ ಅಲ್ಲಿ ತನ್ನ ಜನರಿಗೆ ಆತನು ಬಲವನ್ನು ಕೊಡ್ತಾನಂತೆ, ತನ್ನ ಪ್ರಜೆಗೆ ಏನ್ ಕೊಡ್ತಾನಂತೆ? ಸುಕ್ಷೇಮವನ್ನ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ? ಸುಕ್ಷೇಮವನ್ನ ಎಲ್ಲಿ ಹುಡುಕ್ತಾ ಇದ್ದೇವೆ? ಆತನಿಗೆ ಸಮಯ, ಆತನ ಜೊತೆ ಸಮಯವನ್ನ ಕಳೆಯೋದನ್ನ ಸ್ವಲ್ಪವೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ ಅದನ್ನ ನಿರ್ಲಕ್ಷ್ಯ ಮಾಡಿ ಅದನ್ನ ಬದಿಗಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ? ಬೇರೆ ಕಡೆ ಸುಕ್ಷೇಮವನ್ನ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಯಾವ ಸುಕ್ಷೇಮವೂ ನಿನಗೆ ಸಿಗೋದಿಲ್ಲ. ನಿನ್ನ ಕರ್ತನ ಜೊತೆ ಸಮಯವನ್ನ ಕಳೆದು ಮಾತ್ರವೇ ನಿನ್ನ ಕೆಲಸ ಕಾರ್ಯಗಳಿಗೆ, ನಿನ್ನ ಉಳಿದ ಎಲ್ಲ ಉದ್ಯೋಗಕ್ಕೆ ಮತ್ತು ಮಾಡುವಂತ ಕೆಲಸಗಳಿಗೆ ಹೋದಾಗ ಮಾತ್ರವೇ ನಿನಗೆ ಸುಕ್ಷೇಮ ಸಿಗುವಂತ. ಹಲ್ಲೆಲೂಯಾ. ಇದು 100% ಸರಿನಾ? ಮತ್ತೆ ಯಾಕೆ ನಾವು ಮಾಡೋದಿಲ್ಲ? 100% ಸರಿ. ಗೊತ್ತಿದ್ದು ನಿನ್ನೆ ದಿವಸ ನೋಡಿ, ತನ್ನ ರಕ್ತವನ್ನ, ತನ್ನ ಒಂದು ಪ್ರಾಣವನ್ನು ಅವರೇ ಕಳೀತಾರೆ. ಯಾಕೆಂದ್ರೆ ನಿನ್ನೆ ದಿವಸ ನಾವು ಒಂದು ವಾಕ್ಯವನ್ನು ಓದ್ವಿ ಜ್ಞಾನೋಕ್ತಿಯಲ್ಲಿ 1ನೇ ಅಧ್ಯಾಯದಲ್ಲಿ. ತನಗೆ ಗೊತ್ತಿದೆ ಅಲ್ಲಿ ತನ್ನ ಪ್ರಾಣ ಹೋಗುತ್ತೆ ಅಂತ, ಆದ್ರೂ ಕೂಡ ತನ್ನ ಸ್ವಪ್ರಾಣವನ್ನು ತಾನೇ ಕಳೆದುಕೊಳ್ತಾ ಇದ್ದಾನೆ. ತಾನೇ ಹೋಗಿ ಗುಂಡಿಗೆ ಬೀಳೋದಂದ್ರೆ ತಾನೇ ತೋಡೋದು, ಮಣ್ಣೆತ್ತಾಕೋದು, ಒಳಗಡೆ ಮಲಗೋದು, ಆದ್ಮೇಲೆ ಮಣ್ಣು ಹಾಕೊಂಡು ಫಿನಿಶ್ ಮಾಡ್ಕೊಳ್ಳೋದು. ಈ ರೀತಿಯ ಜೀವನ ನಾವು ಮಾಡ್ತಾ ಇದ್ರೆ ಬೇರೆ ಅಂದ್ರೆ ನೋಡ್ರಿ, ವಾಕ್ಯ ಬಂದ ಕೂಡಲೇ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ನಾವು ಕ್ರಿಸ್ತನಲ್ಲಿ ನಿಂತು ಪ್ರಯೋಜನ ಇಲ್ಲ. ಇವತ್ತಿನ ದಿವಸ ಸುವಾರ್ತೆ ಯಾಕೆ ಕಷ್ಟ? ಸುವಾರ್ತೆಗೆ ಅಡ್ಡಿ ಆಗುತ್ತಾ?
ಕ್ರಿಸ್ತ ವಿರೋಧಿಗಳಲ್ಲ, ಕ್ರಿಸ್ತನಲ್ಲಿರುವವರು ಅಡ್ಡಿಯಾಗಿದ್ದಾರೆ. ಯಾಕೆ? ನಮ್ಮ ಜೀವಿತ ಬದಲಾವಣೆ ಆಗಿಲ್ಲ. ನಮ್ಮ ತಪ್ಪು ನಮಗೆ ಅರ್ಥವಾಗಿದ್ರು ಕೂಡ ನಾವು ಬದಲಾವಣೆ ಮಾಡ್ಕೋತಾ ಇಲ್ಲ. ಒಂದು ಚೂರು ಬದಲಾವಣೆ ಮಾಡೋದಕ್ಕೆ ಮನಸ್ಸು ಕೊಡ್ರಿ. ಉಜ್ಜೀವನ ನಮ್ಮಿಂದಲೇ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಉಜ್ಜೀವನ ನಮ್ಮಿಂದಲೇ ಪ್ರಾರಂಭವಾಗ್ತದೆ. ಆಸನ ಪಟ್ಟಣ ರಕ್ಷಣೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಇಲ್ಲ. ಯಾಕಂತಂದ್ರೆ ಒಬ್ಬ ಸೇವಕರ ಪ್ರೀಚಿಂಗ್ಗೆ ಇಡೀ ಮೇಘಾಲಯ ರಕ್ಷಣೆ ಹೋಗ್ತದೆ. ಇಡೀ ಮೇಘಾಲಯ ಒಂದು ಸ್ಟೇಟ್ ರಕ್ಷಣೆ ಅಂತ ನಾವು ನೋಡ್ತೇವೆ, ಒಂದೇ ಒಂದು ಪ್ರೀಚಿಂಗ್ಗೆ. ಹಾಗಾದ್ರೆ ಆ ಒಂದು ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ. ಇವತ್ತಿನ ದಿವಸ ಅದರ ಬಲವನ್ನ ನಾವು ಕಡಿಮೆ ಮಾಡಿದ್ದೇವೆ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಆಗಿದ್ದೇವೆ? ನಾವು ವಿಶ್ವಾಸಿಗಳು, ಸೇವಕರು ಕಾರಣ ಆಗಿದ್ದೇವೆ. ಇವತ್ತಿನ ದಿವಸ ನಮ್ಮಲ್ಲಿ ಒಂದು ಬದಲಾವಣೆ, ಒಂದು ವಾಕ್ಯ ಅನ್ನಾದರೂ ಕೈಗೊಂಡು ನಡೆಯೋಣ, ಒಂದು ಬಲಹೀನತೆಯನ್ನಾದ್ರೂ ನಾವು ಬಿಟ್ಟು ಬಿಡೋಣ. ಈ ಎಲ್ಲಿ ತನಕ ಇದರಲ್ಲೇ ಜೀವಿತ, ಕೆಸರಲ್ಲೇ ಜೀವಿತ ಮಾಡ್ತೇವೆ? ಎಲ್ಲಿ ತನಕ? ಒಂದು ಡೇಟ್ ಆದ್ರೂ ಫಿಕ್ಸ್ ಮಾಡ್ತೀರಾ, ಟೈಮ್ ಆದ್ರೂ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಹಲ್ಲೆಲೂಯಾ. ನನ್ನ ಟಾಪಿಕ್ ಅದಲ್ಲ, ನಾನು ಮತ್ತೆ ಟಾಪಿಕ್ಗೆ ಬರ್ತಾ ಇದ್ದೇನೆ. ಕರ್ತನ ಪರಿಶುದ್ಧನ ಎಲ್ಲಿ ಆತನು ಆಳ್ವಿಕೆ ನಡೆಸುತ್ತಾನೋ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಮತ್ತಾಯ ಸುವಾರ್ತೆ 11:28 ವಚನದಲ್ಲಿ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಎಲ್ಲಿ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರಿಗೂ ವಿಶ್ರಾಂತಿ ಅನ್ನೋದು ತುಂಬಾ ಪ್ರಾಮುಖ್ಯ. ರೆಸ್ಟ್ ಅನ್ನೋದು ಬಹಳ ಪ್ರಾಮುಖ್ಯ. ಒಂದು ಕೆಲಸಕ್ಕೆ ಹೋಗಿ ಬರ್ತೇವೆ, ನಮ್ಗೆ ರೆಸ್ಟ್ ಬೇಕು. ಯಾವ್ದಾದೊಂದು ಕಾರ್ಯವನ್ನ ಮಾಡ್ತೇವೆ, ರೆಸ್ಟ್ ಬೇಕು. ಓದ್ತಾ ಇರ್ತೇವೆ, ನಮ್ಗೊಂದು ರೆಸ್ಟ್ ಬೇಕು. ರೆಸ್ಟ್ ಅನ್ನೋದು ಬಹಳ ಪ್ರಾಮುಖ್ಯ. ಅದಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ್ದಾರೆ, ಒಂದು ದಿವಸವನ್ನ, ರೆಸ್ಟ್ ಅನ್ನುವಂತ ದಿವಸವನ್ನು ನಮಗೆ ಕೊಟ್ಟಿದ್ದಾರೆ. ಸಬ್ಬತ್ ದಿನ ಅನ್ನೋದು ಅದು ರೆಸ್ಟ್ ಸಮಯ, ನಮಗೆ ಕೆಲಸ ಮಾಡೋದಕ್ಕೆ ಇರುವಂತ ಸಮಯ. ನಾವು ರೆಸ್ಟ್ ಮಾಡುವಂತ ಸಮಯ. ನಮ್ಮ ಆತ್ಮಕ್ಕೆ ರೆಸ್ಟ್ ದೇವರ ಸನ್ನಿಧಾನದಲ್ಲಿ ಬರುವಾಗ, ಅದೇ ರೀತಿಯಲ್ಲಿ ನಾವು ಕಾಲವನ್ನ ದೇವರ ಜೊತೆ ಕರೆಯುವಾಗ ದೇಹಕ್ಕೆ ರೆಸ್ಟ್ ಸಿಗುತ್ತೆ, ಮನಸ್ಸಿಗೆ ರೆಸ್ಟ್ ಸಿಗುತ್ತೆ. ಆ ರೆಸ್ಟ್ ಇರುವಂತಹ ಸಂದರ್ಭದಲ್ಲಿ ನಾವು ಕರ್ತನ ಬಳಿ ಇಲ್ಲದೆ ನಾವು ಬೇರೆ ಕಡೆ ಇದ್ರೆ ತಪ್ಪಾದ ವಿಚಾರ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ರೆ, ಎಲೇ ಕಷ್ಟಪಡವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನ್ ಕೊಡ್ತೇನೆ? ನಾನು ವಿಶ್ರಾಂತಿಯನ್ನ ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಅದೇ ರೀತಿಯಲ್ಲಿ ಆತನ ಆಳ್ವಿಕೆ ಇರುವಾಗ, ಮತ್ತಾಯನ ಸುವಾರ್ತೆ 15:29 ವಚನವನ್ನು ನೋಡುವಾಗ, ಯೇಸು ಅನೇಕರನ್ನ ಸ್ವಸ್ಥ ಮಾಡಿದ್ದು 4,000 ಜನರಿಗೆ ಊಟ ಮಾಡಿಸಿದ್ದೇನೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆತನ ಎಲ್ಲಿರ್ತಾನೋ ಅಲ್ಲಿ ಹಸಿವಿಲ್ಲ. ಹಲ್ಲೆಲೂಯಾ. ಅದನ್ನ ನೋಡ್ರಿ, 20,000 ಜನ ಕೂತಿದ್ದಾರೆ. ಯಾರಾದ್ರೂ ಕೂಡ ಆಲೋಚನೆ ಮಾಡ್ತಾರೆ. ಪೇತ್ರ ಬಂದು ಹೇಳ್ತಾರೆ, ಫಿಲಿಪ ಬಂದು ಹೇಳ್ತಾರೆ, ಇಷ್ಟೊಂದು ಜನರಿದ್ದಾರೆ, ಇವರೆಲ್ಲ ಇದು ಕಾಡಿನ ಜಾಗ, ಅವ್ರ ಮನೆಗೆ ಹೋಗ್ಲಿ ಅಂತ ಅನ್ಕೊಂಡು ಆಲೋಚನೆ ಮಾಡುವಾಗ ಕರ್ತನೆ ಹೇಳ್ತಾನೆ, ಅವರಿಗೆ ಊಟಕ್ಕೆ ನೀವೇ ಕೊಡ್ರಿ ಅಂತ ಅನ್ಕೊಂಡು ಹೇಳ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ನಮ್ಮ ಹಸಿವನ್ನ ಆತನ ತಡೆಯೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ನೋಡ್ರಿ, ಉಪವಾಸ ಪ್ರಾರ್ಥನೆಯಲ್ಲಿ ನೀನ್ ಏನೇನು ಕೇಳುತ್ತೀಯೋ ಅದನ್ನ ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಹಸಿವು ಆತನಿಗೆ ಇಷ್ಟ ಇಲ್ಲ. ಆ ಹಸಿವಿನಿಂದ ನನ್ನ ಮಕ್ಕಳು ನನ್ನನ್ನ ಬೇಡಿಕೊಡ್ತಾರೆ ಅಂದಾಗ ಬಿಡುಗಡೆಯನ್ನ ಕೊಡುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ಯಾವಾಗ ಉಪವಾಸ ಪ್ರಾರ್ಥನೆಯನ್ನ ಮೊಣಕಾಲೂರಿ ನಾವು ನಮ್ಮ ಅನ್ನಪಾನಗಳನ್ನ ತ್ಯಜಿಸಿ ನಾವು ಪ್ರಾರ್ಥನೆ ಮಾಡ್ತೇವೋ, ಕರ್ತನು ಸುಮ್ಮನೆ ಕೂರುವವರಲ್ಲ. ಕರ್ತನು ಅದ್ಭುತಗಳನ್ನ, ಆತನ ಪ್ರಾರ್ಥನೆಗಳಿಗೆ ಉತ್ತರಗಳನ್ನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಆಳ್ವಿಕೆ, ಆತನ ಸಾರ್ವಭೌಮತೆ ಹೇಗಿದೆ ನೋಡುವಾಗ, ಎಫೆಸರ ಬರೆದ ಪತ್ರಿಕೆ 1:22 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಸಭೆಗೆ ಯಜಮಾನ ಯಾರಾಗಿದ್ದಾರೆ? ಕರ್ತನಾದ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಸಭೆಗೆ ಯಜಮಾನರು ಈ ಲೋಕದಲ್ಲಿ ಯಾವ ಅಪೊಸ್ತಲನಲ್ಲ, ಯಾವ ಪ್ರವಾದಿಯಲ್ಲ, ಯಾವ ಸೇವಕನಲ್ಲ, ಯಾವ ಸುವಾರ್ತಿಕನಲ್ಲ, ಯಾವ ಉಪದೇಶಿಯಲ್ಲ, ಯೇಸು ಕ್ರಿಸ್ತರು ಮಾತ್ರವೇ ಸಭೆಗೆ ಶಿರಸ್ಸಾಗಿದ್ದಾರೆ. ಹಲ್ಲೆಲೂಯಾ. ಯಾರ ಸಭೆಯಲ್ಲಿ ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದನೋ ಆ ಸಭೆ ಮಾತ್ರವೇ ಕರ್ತನು ನೆನೆಸಿರುವಂತಹ ಮೊದಲ ವ್ಯಕ್ತಿಯ ರೀತಿಯಲ್ಲಿ ಅದು ಬೆಳೀತಾ ಇದೆ. ನಾನು ಲೈವ್ ಅಲ್ಲಿ ಹೇಳಿದೆ, ಯಾರ ಸಭೆ, ಈಗ ಯಾರ ಸಭೆಯಲ್ಲಿ ಕ್ರಿಸ್ತನ ಒಂದು ಆಳ್ವಿಕೆ ಇಲ್ವೋ, ಕ್ರಿಸ್ತನ ಶಿರಸ್ಸಾಗಿಲ್ವೋ, ಆ ಸಭೆ ಮುಂದಿನ ದಿನ ನ್ಯಾಯ ತೀರ್ಪಿನ ಸಭೆಯಲ್ಲಿ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ.
ಇವತ್ತಿನ ದಿವಸ ನಮ್ಮ ಸಭೆ ನನ್ನ ಸಭೆ ಎಂದು ಅನ್ಕೊಂಡು ಹೊರಡ್ತಿರುವ ಸೇವಕರು ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಸಭೆಯಲ್ಲ, ಆತನು ತನ್ನ ರಕ್ತಕ್ಕೆ ಕ್ರಯ ಕೊಟ್ಟಿರುವಂತಹ ಮೊದಲ ಆತನ ಸಭೆ ಆಗಿದೆ. ಹಲ್ಲೆಲೂಯಾ. ನಿನ್ನ ಸಭೆ ಯಾವುದೇ ಕಾರಣಕ್ಕೂ ಅಲ್ಲ. ಅದು ಬಿಲ್ಡಿಂಗ್ ನಿಂದ ಆಗಿರಬಹುದು. ಬಿಲ್ಡಿಂಗ್ ಕೂಡ ನೀನು ಸತ್ವದಲ್ಲಿ ಯಾವ ಕಲ್ಲನ್ನು ತೆಗೆದುಕೊಂಡು ಹೋಗೋದಿಲ್ಲ. ನೀನು ಸಮಾಧಿಯಾಗಿ ಹೋಗ್ತೀಯ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಕರ್ತನೆ ನನ್ನ ಸಭೆ, ಹಲ್ಲೆಲೂಯಾ, ನನ್ನ ಸಭೆಯನ್ನು ಕಟ್ಟಿರಿ ಹೇಳ್ತೇನೆ. ಹಲ್ಲೆಲೂಯಾ. ಅದನ್ನು ಹೇಳುವಾಗ ನೀವು ನನ್ನ ಸಭೆಯನ್ನು ಕಟ್ಟಿರಿ ಎಂದು ಪೇತ್ರನಿಗೆ ಹೇಳ್ತಾನೆ. ಹಲ್ಲೆಲೂಯಾ. ನಿಮ್ಮ ಸಭೆಯನ್ನಲ್ಲ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಆತನ ಒಂದು ಆಳ್ವಿಕೆ ಯಾವ ರೀತಿ ಇದೆ? ಕೀರ್ತನೆ 103ನೇ ಅಧ್ಯಾಯ 19ರಿಂದ 22 ವಚನವನ್ನು ನೋಡುವಾಗ, ಕೀರ್ತನೆ 103ನೇ ಅಧ್ಯಾಯ 19ರಿಂದ 22 ವಚನ, ಯೋಬನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನ ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನ ಆಳುತ್ತಾನೆ. ಹಲ್ಲೆಲೂಯಾ. ಆತನ ಆಳ್ವಿಕೆಯಲ್ಲಿಲ್ಲದ ಒಂದು ಧೂಳು ಕೂಡ ಈ ಲೋಕದಲ್ಲಿ ಇಲ್ಲ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ ಯೆಹೋವನನ್ನ ಕೊಂಡಾಡಿರಿ. ಹಲ್ಲೆಲೂಯಾ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ ಯೆಹೋವನನ್ನ ಕೊಂಡಾಡಿರಿ. ಏನಂತೆ? ಸೇವಕರು ಯಾರಾಗಿದ್ದಾರಂತೆ? ಆತನ ಮೆಚ್ಚುಗೆಯನ್ನು ನೆರವೇರಿಸುವವರು, ಆತನ ಇಷ್ಟವನ್ನ ನೆರವೇರಿಸುವವರು, ಆತನ ಇಷ್ಟ ಆಲೋಚನೆಯನ್ನ ದರ್ಶನವನ್ನ ನೆರವೇರಿಸುವವರು, ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲಾ ಸೃಷ್ಟಿಗಳೇ ಯೆಹೋವನನ್ನ ಕೊಂಡಾಡಿರಿ. ಈ ಲೋಕದ ಸಮಸ್ತ ಸೃಷ್ಟಿಗಳು ಆತನನ್ನ ಕೊಂಡಾಡುತ್ತವೆ, ಆತನನ್ನ ಮಹಿಮೆ ಪಡಿಸುತ್ತವೆ, ಆತನನ್ನ ಸ್ತುತಿ ಮಾಡ್ತವೆ. ಯಾಕಂದ್ರೆ ಆತನೊಬ್ಬನೇ ಆಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನು ಕೂತುಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ದಾನಿಯೇಲ ಇನ್ನೊಂದು ವಿಚಾರ ಹೇಳ್ತಾ ಇದೆ ನೋಡ್ರಿ. ಆತನ ವೈಭವವನ್ನ, ಆತನ ಸಿಂಹಾಸನ ವೈಭವವನ್ನ, ಆತನ ಕೂತಿದ್ದ ಜಾಗವನ್ನು ವರ್ಣನೆ ಮಾಡ್ತಾನೆ. ದಾನಿಯೇಲ 7ನೇ ಅಧ್ಯಾಯ 14ರಿಂದ 15 ವಚನಗಳನ್ನು ನೋಡುವಾಗ, 13ನೇ ವಚನ ಮತ್ತು 14ನೇ ವಚನವನ್ನು ನೋಡುವಾಗ ಆತನ ಕನಸನ್ನು ಕಾಣ್ತಾ ಇದ್ದಾನೆ, ದರ್ಶನವನ್ನು ನೋಡ್ತಾ ಇದ್ದಾನೆ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯ ಕುಮಾರನಂತಿರೋನು ಏನಂತೆ? ಆಕಾಶದ ಮೇಘಗಳೊಂದಿಗೆ, ನಾವು ಇಮ್ಯಾಜಿನೇಷನ್ ಮಾಡ, ಆಕಾಶದ ಮೇಘಗಳೊಂದಿಗೆ ಒಂದು ಮಹಾವೃದ್ಧನನ್ನು ಸಮೀಪಿಸಿದರು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳ್ವಿಕೆ ಏನಂತೆ? ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಯೇಸು ಬಂದು ಕೂತಂತಂದ್ರೆ ಅಲ್ಲಿ ಆಳ್ವಿಕೆ ಆತನದೇ. ಹಲ್ಲೆಲೂಯಾ. ನಮ್ಮ ಯೇಸು ಬಂದು ನಿಮ್ಮ ಮನೆಯಲ್ಲಿ ಕೂತನೆಂದರೆ ಆತನ ಆಳ್ವಿಕೆ ಆ ಮನೆಯಲ್ಲಿದೆ. ನಮ್ಮ ಯೇಸು ಬಂದು ಸಭೆಯಲ್ಲಿ ಕೂತುಕೊಂಡನೆಂದರೆ ಆ ಆಳ್ವಿಕೆ ಆ ಸಭೆಯಲ್ಲಿದೆ. ನಮ್ಮ ಯೇಸು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಕೂತುಕೊಂಡನೆಂದರೆ ಅಲ್ಲಿ ಹೋರಾಟಗಳೆಲ್ಲ, ಅಲ್ಲಿ ಸಮಾಧಾನ ಸ್ಥಾಪಿಸಲ್ಪಡುತ್ತದೆ. ಯಾವ ಅಧಿಕಾರಿಯಿಂದ ವಿರುದ್ಧವಾಗಿದ್ದಾನೋ ಅವನ ಮುಖಾಂತರವೇ ನಿನಗೆ ಒಳ್ಳೆಯದು ಮಾಡುವಂತ ದೇವರು ಆತನಾಗಿದ್ದಾನೆ. ಯಾವ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳ ಇದಾವು ಅದನ್ನ ಸಮಾಧಾನಕ್ಕೆ ತರುವಂತ ದೇವರು ಆತನಾಗಿದ್ದಾನೆ. ಯಾವ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಜಗಳಗಳು ನಡೀತಾ ಇದೆಯೋ, ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಜಗಳಗಳು ನಡೀತಿದೆಯೋ, ಅದರ ಮಧ್ಯದಲ್ಲಿ ಸಮಾಧಾನವನ್ನು ತರುವುದಕ್ಕೆ ನೀನು ಏನು ಮಾಡಬೇಕಾಗಿದೆ? ನಿನ್ನ ಯೇಸುವನ್ನು ನಿನ್ನ ಮನೆಯಲ್ಲಿ ನೀನು ಕೂರಿಸಬೇಕು. ಹಲ್ಲೆಲೂಯಾ. ನಾವು ಯಾರಾದ್ರೂ ಬಂದು ಕೂಡಲೇ ಸೋಫಾನ ಕೊಟ್ಟು ನಾವು ಕೂರಿಸ್ತೀವಿ. ಆದ್ರೆ ನಾವು ಮೊದಲನೇದಾಗಿ ಕೂರಿಸಬೇಕಾದ ವ್ಯಕ್ತಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ಯಾವಾಗ ಯೇಸು ಕ್ರಿಸ್ತರು ಕೂತುಕೊಂಡು ನಮ್ಮ ಮನೆಯಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾನೋ ಅಲ್ಲಿ ಸಮಾಧಾನ ಉಂಟು, ಅಲ್ಲಿ ಅದ್ಭುತ ಉಂಟು, ಅಲ್ಲಿ ನಿನಗೆ ಕೊರತೆ ಇಲ್ಲ, ಅಲ್ಲಿ ಅಗತ್ಯತೆಗಳನ್ನು ಸಂಧಿಸುತ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ಉತ್ತರ ಕೊಡ್ತಾನೆ. ನಿನಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ? 100% ನಂಬಿಕೆ ಇದೆಯಾ? ಒಂದು ಸರಿ ಟ್ರೈ ಮಾಡಿ ನೋಡು. ವಿಶ್ವಾಸಿ ಜೀವಿತದಲ್ಲಿ ಈ ನಂಬಿಕೆ ಇಲ್ವಾ? ನಂಬಿಕೆ ಬಂದಿಲ್ವಾ? ಈಗ ಟ್ರೈ ಮಾಡಿ ನೋಡು. ನನಗೆ ನಾಳೆ ಬಂದು ಹೇಳು, ಅದು ಒಂದು ವಾರದಲ್ಲಿ ಹೇಳು. ಕರ್ತನ ಅದ್ಭುತ ಮಾಡೇ ಮಾಡ್ತಾನೆ. ನನ್ನ ದೇವರ ಬಗ್ಗೆ ನನಗೆ ಗೊತ್ತಿದೆ. ಹಲ್ಲೆಲೂಯಾ. ನನ್ನ ಯೇಸುವಿನ ಬಗ್ಗೆ ನನಗೆ ಗೊತ್ತಿದೆ. ಆತನ ಎಲ್ಲಿ ಆಳ್ವಿಕೆ ಮಾಡ್ತಾನೆ ಅಲ್ಲಿ ಸಮಾಧಾನ, ಸ್ವಸ್ಥತೆ, ಬಿಡುಗಡೆ ಎಲ್ಲವನ್ನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ವೈಭವ ಸಿಂಹಾಸನದಲ್ಲಿ ಕೂರುವಂತಹ ನಮ್ಮ ಯೇಸು ಆತನ ಹೇಳ್ತಾ ಇದ್ದಾನೆ, ನಾನು ಆ ಸಿಂಹಾಸನಕ್ಕಿಂತ ನನ್ನ ಮಕ್ಕಳ ಬಾಯಲ್ಲಿ ಬರುವಂತ ಸ್ತುತಿ ಸಿಂಹಾಸನವನ್ನು ಇಷ್ಟಪಡುವ. ಕೀರ್ತನೆ 22ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ. ಕೀರ್ತನೆ 22ನೇ ಅಧ್ಯಾಯ 3ನೇ ವಚನದಲ್ಲಿ
ಇಸ್ರೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ಹಲ್ಲೆಲೂಯಾ. ಈ ಆತ್ಮಿಕ ಇಸ್ರೇಲರ ಇವತ್ತಿನ ದಿವಸ ನಮಗೆ ರಕ್ಷಣೆ ಒದಗಿಸಿದಂತ ದೇವರು ನಾವು ಸ್ತುತಿಸುವಾಗ ಆತನಿಗೆ ಏನ್ ಮಾಡ್ತಾ ಇದ್ದೇವೆ? ನಾವು ಒಂದು ಸಿಂಹಾಸನವನ್ನ ಸಿದ್ಧ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆತನ ಸಿಂಹಾಸನ ರೂಢನಾಗಿ ನಮ್ಮನ್ನ ಆಳುವ ಆತನಾಗಿದ್ದಾನೆ. ಆದ್ರೆ ನಮ್ಮ ಸಭೆಯಲ್ಲಿ ಅದನ್ನು ಮಲಗಿಲ್ಲ ಪ್ರೇರೆ. ಆದ್ರೆ ನಮ್ಮ ಸಭೆಯಲ್ಲಿ ಅದನ್ನು ವಾಕ್ಯವನ್ನ ನೆನಪಿಸ್ತಾ ಇಲ್ಲ. ಅದನ್ನೇನು ಮಾಡ್ತಾ ಇದ್ದಾನೆ? ಅದನ್ನು ಕೂತುಕೊಂಡವನಾಗಿ ಆತನು ಆಳ್ವಿಕೆ ನಡೆಸುತ್ತಿದ್ದಾನೆ. ಹಲ್ಲೆಲೂಯಾ. ಯಾರು ಆಳ್ವಿಕೆಗೆ ಒಳಗಾಗುತ್ತಾರೋ ಅವರ ಜೀವನದಲ್ಲಿ ಆಶೀರ್ವಾದಗಳು ಬರ್ತಾ ಇದ್ದಾವೆ. ಯಾರು ಇನ್ನೂ ಒಳಗಾಗಿಲ್ವೋ, ಇನ್ನು ಕೂಡ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅವರನ್ನು ಈಗಲೂ ಕೂಡ ಕರ್ತನು ಕೈ ಎತ್ತಿ ಅದನ್ನು ಕೈ ಅಗಲ ಮಾಡಿ ಅದನ್ನು ಕರೆಯುತ್ತಿದ್ದಾನೆ. ಏನೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಿನ್ನ ದಾರಿಯನ್ನು ನೀನು ಬಿಟ್ಟು ಬಿಡು, ಈ ಲೋಕದ ದಾರಿಯನ್ನು ಬಿಟ್ಟು ಬಿಡು, ಮನುಷ್ಯರ ದಾರಿಯನ್ನು ಬಿಟ್ಟು ಬಿಡು, ನನ್ನ ದಾರಿಯನ್ನೇ ಆರಿಸು, ಇಕ್ಕಟ್ಟಾದ ಮಾರ್ಗವನ್ನೇ ನೀನು ಆರಿಸು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಮ್ಮ ಮನೆಯಲ್ಲಿ ಆತನು ಕೂತುಕೊಂಡವನಾಗಿ ಆಳ್ವಿಕೆ ನಡೆಸಬೇಕು. ಇದಕ್ಕೆ ಕೆಲವು 4 ಪಾಯಿಂಟ್ಗಳನ್ನು ಕೊಡ್ತೀನಿ. ಮೊದಲನೇದಾಗಿ ನಾವು ಆತನಿಗೆ ಸಮರ್ಪಣೆ ಉಳ್ಳವರಾಗಬೇಕು, ಸರೆಂಡರ್ ಆಗಬೇಕು. ಒಂದನೇದಾಗಿ ನಾವು ಸಮರ್ಪಣೆ ಉಳ್ಳವರಾಗಬೇಕು ದೇವರಿಗೆ. ಎರಡನೇದಾಗಿ ವಾಕ್ಯವನ್ನ ಕೇಳಿ ನಮ್ಮಲ್ಲಿ ಏನಾಗಬೇಕು? ಒಂದು ಬದಲಾವಣೆ ಆಗಬೇಕು. ನಾನು ಜಾಸ್ತಿ ವಿವರಣೆಯನ್ನ ಕೊಡೋದಕ್ಕೆ ಹೋಗ್ತಾ ಇಲ್ಲ, ನಾನು ಪಾಯಿಂಟ್ಸ್ ಅನ್ನ ಹೇಳಬೇಕು. ಟ್ರಾನ್ಸ್ಫಾರ್ಮೇಶನ್ ನಮ್ಮ ಜೀವಿತದಲ್ಲಿ ಆಗಬೇಕು. ಮೂರನೇದಾಗಿ ಆತನ ಕೃಪೆಯ ಮೇಲೆ ಅವಲಂಬಿತರಾಗಬೇಕು. ಪೌಲನು ಹೇಳ್ತಾನೆ, ನನಗೊಂದು ಗಾಯ ನನಗೆ ಚುಚ್ಚುತ್ತಾ ಇದೆ ಅನ್ಕೊಂಡು ಹೇಳುವಾಗ ಆವಾಗ ಕರ್ತನ ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಆತನ ಹೇಳ್ತಾ ಇದ್ದಾನೆ, ನನ್ನ ಬಲಪಡಿಸುವವನ ಹತ್ರ ಆತನಲ್ಲಿದ್ದು ಆತನು ನನ್ನನ್ನು ಬಲಪಡಿಸ್ತಾ ಇದ್ದಾನೆ. ಆತನ ಬಲವು ನನ್ನಲ್ಲಿ ಪೂರ್ಣ ಸಾಧಕನನ್ನಾಗಿ ನನ್ನನ್ನು ನಿಲ್ಲಿಸ್ತಾ ಇದೆ. ನಾವು ಯಾವಾಗ ಕೃಪೆಯನ್ನು ಆಶ್ರಯ ಮಾಡ್ತೇವೋ ಕರ್ತನು ನಮ್ಮ ಜೀವನದಲ್ಲಿ ಆಳ್ವಿಕೆ ಮಾಡುವ ಆತನಾಗಿದೆ. ನಾಲ್ಕನೇದಾಗಿ ಆತನ ಮಾತುಗಳಿಗೆ ನಾವು ವಿಧೇಯರಾಗಬೇಕಾಗಿದೆ. ಹೋಗು ಎಂದಾಗ ಹೋಗಬೇಕು, ಹೋಗಬೇಡ ಅಂದಾಗ ಹೋಗಬಾರದು. ದಟ್ಸ್ ಇಟ್. ಹೋಗು ಅಂದಾಗ ಹೋಗಬೇಕು, ಹೋಗಬೇಡ ಅಂದಾಗ ಹೋಗಬಾರದು. ಯಾರೇ ಆಗಿರಲಿ, ಮುಂದೆ ನಿಂತವರು ಯಾರೇ ಆಗಿರಲಿ, ಪರಿಸ್ಥಿತಿ ಏನೇ ಇರಲಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸಿದಾದರೂ ಕೂಡ ಹೋಗುವಂದಾಗ ಆ ಸ್ಥಳಗಳಿಗೆ ಅಥವಾ ಮಾತಾಡುವಂದಾಗ ಮಾತಾಡೋ ವ್ಯಕ್ತಿಗಳ ಜೊತೆ ಮಾತಾಡಬೇಡ, ಹೋಗಬೇಡ, ಆಲೋಚಿಸಬೇಡ ಅಂತಂದಾಗ ಯಾವಾಗ ನಾವು ವಿಧೇಯರಾಗ್ತೇವೆ, ಕರ್ತನ ಈ 4 ಪಾಯಿಂಟ್ಸ್ ಗಳನ್ನು ನಮ್ಮ ಜೀವನದಲ್ಲಿ ಇರುವುದಾದ್ರೆ ನಿಮ್ಮ ಮನೆಯಲ್ಲಿ ಯಾರು ಆಳ್ವಿಕೆ ನಡೆಸೋದಿಲ್ಲ, ಯೇಸು ಕ್ರಿಸ್ತನ ಮಾತ್ರ ಆಳ್ವಿಕೆ ನಡೆಸೋದಿಲ್ಲ. ಹಲ್ಲೆಲೂಯಾ. ಆತನೇನು ಮಾಡ್ತಾರೆ? ಈ ಒಂದು ಕಾರ್ಯಗಳು ನನ್ನ ಮಕ್ಕಳ ಜೀವನದಲ್ಲಿ ಬಂದ ಕೂಡಲೇ ಆತನೇ ನಿನ್ನ ಮನೆಯಲ್ಲಿರುವಂತಹ ಎಲ್ಲ ಆಳ್ವಿಕೆಯನ್ನು ಕಿತ್ತಾಕುವ ಆತನಾಗಿದೆ. ಎಲ್ಲ ಜಗಳದ ಆಳ್ವಿಕೆ ಯೇಸುವಿನ ನಾಮದಲ್ಲಿ ಕಿತ್ತಾಕಲ್ಪಡುತ್ತದೆ. ಎಲ್ಲ ಮಾಟದ ಆಳ್ವಿಕೆಗಳು ಯೇಸುವಿನ ನಾಮದಲ್ಲಿ ಕಿತ್ತಾಕಲ್ಪಡುತ್ತದೆ. ಎಲ್ಲ ಒಂದು ಬಲಹೀನತೆ ಆತ್ಮಗಳು ಯೇಸುವಿನ ನಾಮದಲ್ಲಿ ಕಿತ್ತಾಕಲ್ಪಡುತ್ತದೆ. ಎಲ್ಲ ರೋಗದ ಆತ್ಮಗಳ ಆಳ್ವಿಕೆ ಕಿತ್ತಾಕಲ್ಪಡುತ್ತದೆ. ಎಲ್ಲ ತಡೆಗಳ ಆತ್ಮಗಳು ಎಲ್ಲ ಕಿತ್ತಾಕಲ್ಪಡುತ್ತವೆ. ಎಲ್ಲ ದುರಾತ್ಮನ ದೆವ್ವದ ಆಳ್ವಿಕೆ ಕಿತ್ತಾಕಲ್ಪಡುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಎಷ್ಟು ಜನರಿಗೆ ನನ್ನನ್ನ ಯೇಸು ಆಳಬೇಕು ಅಂತ ಇದೆ? ಎಷ್ಟು ಜನರಿಗೆ ನನ್ನನ್ನ ಯೇಸು ಆಳಬೇಕು ಅಂತ ಇದೆ? ಯೇಸು ನನ್ನನ್ನ ಆಳಬೇಕು ಅಂತ ಎಷ್ಟು ಜನ ಬಯಸ್ತಾರೆ? ಕರ್ತನ ಸನ್ನಿಧಾನದಲ್ಲಿ ಆತನಿಗೆ ಸ್ತುತಿ ಸಿಂಹಾಸನವನ್ನು ಸಿದ್ಧ ಮಾಡೋಣ. ಆತನ ಸ್ತುತಿಗಳ ಮೇಲೆ ಆಸೀನಾರೂಢನಾಗಿರುವ ದೇವನಾಗಿದ್ದಾನೆ. ಈ ಸಮಯದಲ್ಲಿ ಆತನು ಈ ಸಮಯದಲ್ಲಿ ಈ ಒಂದು ಸಮಯ ಮಧ್ಯದಲ್ಲಿ ಆತನು ಆಸೀನಾರೂಢನಾಗಿ ಇಳಿಯುವಂತಾಗಲಿ. ಪರಿಶುದ್ಧನಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ಸ್ತುತಿಗಳ ಸಿಂಹಾಸನದಲ್ಲಿ ಆಳ್ವಿಕೆಯನ್ನು ನಡೆಸುವ ದೇವರೇ, ಯೇಸುವೇ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ ರಾಜ, ಯಾವ ಆಳ್ವಿಕೆ ಯಾರ ಒಂದು ಆಳ್ವಿಕೆಗೆ ನಾವು ಒಳಗ
ಆಗದೆ ಕರ್ತನೆ ನಿನ್ನ ಆಳ್ವಿಕೆಗೆ ಒಳಗಾಗ್ತೇವೆ ಸ್ವಾಮಿ. ನಮ್ಮನ್ನ ನಾವು ಸಮರ್ಪಿಸ್ತಾ ಇದ್ದೇವೆ ಕರ್ತನೆ, ನಾವು ವಿಧೇಯರಾಗ್ತಾ ಇದ್ದೇವೆ ಕರ್ತನೆ. ನಾವು ಸ್ವಾಮಿ ಕರ್ತನೆ ನಿನ್ನ ವಾಕ್ಯಗಳಲ್ಲಿ ಕೈಗೊಂಡು ನಡೆಯುವವರಾಗಿ ನಿನ್ನ ಸನ್ನಿಧಾನದಲ್ಲಿ ಇರಲು ಬಯಸ್ತೇವೆ ಕರ್ತನೆ. ನಮ್ಮನ್ನ ನಿಲ್ತಾರೆ ನಡೆಸುವೆ ಸಮ ಕರ್ತನೆ. ನಮ್ಮ ಮೇಲೆ ಕರ್ತನೆ ಯಾವ ಯಾವ ಆಳ್ವಿಕೆಗಳು ಈಗ ಇದೆಯೋ ಅದನ್ನೆಲ್ಲ ಯೇಸುವಿನ ನಾಮದಲ್ಲಿ ಕಿಚ್ಚಾಕಬೇಕಾಗಿ ನಮಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಸ್ವಸ್ಥತೆಯನ್ನು ನ್ಯಾಯಮಾನಿಸು. ಎಲ್ಲ ದೆವ್ವಗಳ ಬಿಡುಗಡೆ ಉಂಟಾಗಲಿ, ಎಲ್ಲ ರೋಗಗಳ ಬಿಡುಗಡೆ ಉಂಟಾಗಲಿ ಕರ್ತನೆ. ನೀನು ತಾನೇ ಆಳ್ವಿಕೆ ನಡೆಸಲಿಕ್ಕಾಗಿ ಸ್ತೋತ್ರ. ಎಲ್ಲೇ ಕಷ್ಟಪಡುವವರೇ, ಹೊರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ಓ ನಿಮಗೆ ವಿಶ್ರಾಂತಿ ಕೊಡುತ್ತೀನಿ ಎಂದು ಹೇಳಿದ ದೇವರೇ, ನಿನ್ನ ವಿಶ್ರಾಂತಿಯನ್ನು ನಾವು ಹೊಂದಿಕೊಳ್ಳುವಾಗ ಸಹಾಯ ಮಾಡು ಕರ್ತನೆ. ರಾಜ ವಿರೋಧವಾಗಿ ಸ್ವಾಮಿ ನಿನ್ನ ಆಳ್ವಿಕೆಗೆ ಒಳಗಾಗದೆ ಕರ್ತನೆ ನಮ್ಮಲ್ಲಿರುವಂತಹ ಎಲ್ಲ ವಿರೋಧತ್ವವನ್ನ, ಗುಣಗುಟ್ಟುವಿಕೆಯನ್ನ, ಎಲ್ಲ ಕರ್ತನೆ ವಿರೋಧ ಸ್ವರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕು ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸಿ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವ ಉಳ್ಳ ತಂದೆಯೇ. ಆಮೆನ್.